ಊಹೆನೂ ಮಾಡುತ್ತಾರೆ ಇಲ್ಲ. ನಾವು ಇಷ್ಟೊಂದು ಇದು ಮಾಡಿದ್ವ, ಇಷ್ಟೊಂದು ಟ್ಯಾಕ್ಸ್ ಬರಬೇಕಿದ್ರೆ ನಾವು ಅಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ವ ಅನ್ನೋದು ಒಂದು, ಇಷ್ಟೊಂದು ದುಡ್ಡು ನಾವು ನೋಡಲೇ ಇಲ್ಲ, ನಮ್ಗೆ ಅದ್ರ ಕಲ್ಪನೆನೇ ಇಲ್ಲ. ಈಗ UPI ಟ್ರಾನ್ಸಾಕ್ಷನ್ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟು. UPI ಟ್ರಾನ್ಸಾಕ್ಷನ್ ಬಂದಮೇಲೆ ಚಿಲ್ಲರೆ ಸಮಸ್ಯೆ ಇಲ್ಲ, ಕಳ್ನೋಟಿನ ಸಮಸ್ಯೆ ಇರಲಿಲ್ಲ. ಇದು ಇಂಡೈರೆಕ್ಟ್ ಆಗಿ ಗೌರ್ಮೆಂಟಿಗೂ ರೆವೆನ್ಯೂ ತುಂಬ ಇದೆ ನಮ್ಮಿಂದ. ಅದೆಲ್ಲ ಕೆಲವು ಐಟಮ್ಗಳೆಲ್ಲ ಟ್ಯಾಕ್ಸ್ ಆಗಿಯೇ ಬಂದಿರ್ತದೆ ನಮ್ಮ ಮೇಲೆ. ಮತ್ತೆ ಯಾಕೆ ಸವಾರಿ ಸ್ಪೆಷಲ್ ಆಗಿ ನಮ್ಮ ಮೇಲೆ ಸಣ್ಣ ಉದ್ಯಮಿದಾರನೇ ಇವ್ರು ಯಾಕೆ ಟಾರ್ಗೆಟ್ ಮಾಡಿದಾರೆ ಗೊತ್ತಿಲ್ಲ. ಜನ ಮಾತಾಡ್ಕೊಂತ ಇದ್ದಾರೆ, ನಮ್ಮ ಕಸ್ಟಮರ್ ಹೇಳ್ತಾರೆ ಇದೆಲ್ಲ ನೋಡಪ್ಪ ನಿಮ್ದೆಲ್ಲ ನಿಮ್ಮ ಭಾಗ್ಯದ ಪರಿಣಾಮ ಅಪ್ಪ ಇದು ಅಂತ ಮಾತಾಡ್ಕೊಂತ ಇದ್ದಾರೆ. ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ, ಈಗ ಇದು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಮಾತಾಡ್ಕೊಂತ ಇದ್ದಾರೆ. ಸರ್ ನಿಮಗೂ ಕೂಡ ಟ್ಯಾಕ್ಸ್ ಬಂದಿದೆ ಅಂತ ಕೇಳ್ಪಟ್ವಿ, ಎಷ್ಟು ಬಂದಿದೆ ಸರ್, ಏನಾಗಿದೆ ಸರ್? ನಮಗೆ 49,93,300 ಚಿಲ್ಲರೆ ಬಂದಿದೆ ಸರ್. ಏನು ಕ್ರಮ ಕೈಗೊಳ್ತಾ ಇದ್ದೀರಾ ಸರ್? ಸರ್ ಈಗ ಬೇರೆ ದಾರಿಯೇ ಇಲ್ಲ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಾದಂಥ ನಮ್ಮ ರವಿ ಶೆಟ್ಟಿ ಬೈಂದೂರು ಅವ್ರ ಹತ್ರ ಬಂದಿದ್ದೀವಿ. ಅವ್ರ ಹತ್ರ ಬಂದ್ಬಿಟ್ಟು ಎಲ್ಲ ನಮ್ಮ ಅಳಲ್ನೆಲ್ಲ ತೋಡ್ಕೊಂಡು ಅವ್ರೀಗ ಏನು ಮಾಡಿದ್ದಾರೆ, 25ನೇ ತಾರೀಕು ಸಂಪೂರ್ಣ ಬೇಕ್ರಿ, ಸಣ್ಣ ಪುಟ್ಟ ವ್ಯಾಪಾರ, ಹೂವಿನ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಒಂದು ಸಾಧಾರಣ ಆಲ್ರೆಡಿ ನಾವು 35,000 to 40,000 ಜನ ಅವ್ರ ಹತ್ರ ಬಂದು ನಾವು ಇದು ವಿಷಯನ ತಿಳಿಸಿದ್ದೀವಿ. ಈಗ ಅವರು ಅಷ್ಟು ಜನಿಗೆ ಕರೆ ಕೊಟ್ಟಿದ್ದಾರೆ. 23ನೇ ತಾರೀಕು 24ನೇ ತಾರೀಕು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಬಂದ್ ಮಾಡಲಿಕ್ಕೆ ವಿಚಾರ ಮಾಡಿದ್ದೀವಿ. ಈಗ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ. ಮತ್ತು 25ನೇ ತಾರೀಕು ಸಂಪೂರ್ಣ ಅಂಗಡಿಯನ್ನೇ ಬಂದ್ ಮಾಡಿ ಬೆಳಿಗ್ಗೆ 6 ಗಂಟೆಗೇನೆ ಫ್ರೀಡಮ್ ಪಾರ್ಕಲ್ಲಿ ಬಂದ್ ಮಾಡುವಂಥ ಇದು ಮಾಡ್ತಾಯಿದ್ವಿ. ದಯವಿಟ್ಟು ಇದನ್ನ ಬೇರೆ ಬೇರೆ ಸಂಘ ಸಂಸ್ಥೆಯವರು ನಮಗೆ ಬೆಂಬಲ ಕೊಡಬೇಕು. ನಾವು ಬಡವರಿದ್ದೀವಿ, ನಾವು ಒಂದು ಸಣ್ಣ ಪುಟ್ಟ ಉದ್ಯಮದಾರರಿದ್ದೀವಿ, ಪ್ರತಿಯೊಬ್ಬರು ಬೆಂಬಲ ಕೊಡಬೇಕು. ಯಾವುದೇ ಫಿಲಮ್ ಸ್ಟಾರ್ಗಳು ಮತ್ತು ಹೀರೋಗಳು ಮತ್ತು ಕನ್ನಡ ಪರ ಸಂಘಟನೆಯವರು ಈ ಸಣ್ಣ ವಿಚಾರಕ್ಕೆಲ್ಲ ಎಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬಡವ್ರ ಪರವಾಗಿ ಬಂದು ನಿಂತ್ಕೋಬೇಕು. ಅವರು ವಾಲಂಟ್ರಾಗಿ ತಮ್ಮ ಸಪೋರ್ಟನ್ನು ನಮ್ಗೆ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಿದ್ವಿ. ಯಾಕಂದರೆ ಇದು ನಮ್ಮ ಗೌರ್ಮೆಂಟು ನಮ್ಮ ಈ ಸಣ್ಣ ಉದ್ಯಮದಾರರಿಗೆ ಅವರಾಗಿ ನಮಗೆ ಏನೋ ಒಂದು ಉತ್ತೇಜನ ಕೊಡೋ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದು ಯಾರು ತಪ್ಪಿಂದ ಅಂತ ಗೊತ್ತಿಲ್ಲ. ಇವತ್ತಿನ ದಿನ ನಮ್ಮ ಮೇಲೆ ಬರೇ ಅಲ್ಲ, ಇದು ಹೊರೆನೂ ಅಲ್ಲ, ನಮ್ಮ ಮರಣ ಶಾಸನ ಥರ ಇದೆ ಇದು. ಇವರು ತಗೊಂತಿರೋ ಇದು ನಿರ್ಧಾರ, ಇದು ದಯವಿಟ್ಟು ನಾವು ಗೌರ್ಮೆಂಟ್ ಅವ್ರ ಹತ್ರ ಬೆಡ್ಕೊಳ್ತಿರೋದೇ ಇದನ್ನು ಹೇಗಾರು ಮಾಡಿ ಏನೋ ಒಂದು ಸಾಲ್ವ್ ಮಾಡಿ ಕೊಡಬೇಕು. ಇಲ್ಲ ಅಂತಂದರೆ ಇದು ನಮಗೆ ತುಂಬ ಒಂದು ಪ್ರಾಣಾಂತಿಕವಾಗುತ್ತೆ ಅನ್ನೋದ್ರ ಥರ ಇದೆ ಇದು. ಇದ್ರ ಶಾಕ್ ಇನ್ನೂ ಕೆಲವರಿಗೆ ಅರ್ಥ ಆಗ್ತಾ ಇದೆ, ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಗ್ಯಾರಂಟಿ ಇದನ್ನ ಕಟ್ಟಲೇಬೇಕು ಅನ್ನೋ ಥರ ಏನಾದ್ರು ಬಂತು ಅಂದರೆ ನಮ್ಗನ್ಸುತ್ತೆ ಇದು ತುಂಬ ಜನ ಬೆಂಗಳೂರಲ್ಲ ಭೂಮಿನೇ ಬಿಡಬೇಕಾಗುತ್ತೆ ನಿಮಗೆ. ಈಗ ಯಾಕಂದರೆ ಇದು ಟ್ಯಾಕ್ಸ್ ಆಫೀಸರ್ ಅಂದರೆ ಅವ್ರ ಹತ್ರ ನಮ್ಮ ಎಲ್ಲ ದಾಖಲೆ, ಪ್ಯಾನ್ ಕಾರ್ಡ್ ದಾಖಲೆ ಇರುತ್ತೆ, ಆಧಾರ್ ಕಾರ್ಡ್ ದಾಖಲೆ ಇರುತ್ತೆ. ಅವರು ಇಲ್ಲೆಲ್ಲ ಊರಿಗೆ ಹೋದ್ರೂ ಬಿಡಲ್ಲ, ಊರಿಗೆಲ್ಲ ಮತ್ತೊಂದು ಕಡೆ ಹೋದ್ರೂ ನಮ್ಮದು ವ್ಯವಹಾರಕ್ಕೆ ನಾಳೆ ಒಂದಿನ ಲೋನು ಮತ್ತೊಂದು ಏನೂ ಸಿಗದಿರೋ ಥರ ಎಲ್ಲ ಮಾಡ್ತಾರನ್ನೋ ಭಯ ನಮಗೆಲ್ಲ ಕಾಡ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷದವರು ಸಹ ಮತ್ತು ಫಿಲಮ್ನವರು ಮತ್ತು ಬೇರೆ ಸಂಘಟನೆಯವರು, ಸ್ವಾಮೀಜಿಗಳು ಎಲ್ಲರೂ ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತಿದ್ದೀವಿ ಸರ್. ಈಗ ನೀವು ಹೇಳಿದ್ರಿ ನಿಮ್ದು ಎಷ್ಟು ಟ್ರಾನ್ಸಾಕ್ಷನ್ ಎಷ್ಟಿದೆ ಸರ್? ನಿಮ್ದು ಆಲ್ಮೋಸ್ಟ್ ಟ್ರಾನ್ಸಾಕ್ಷನ್ನು 4-5 ವರ್ಷದಿಂದ 1 ಕೋಟಿ ದಾಟಿದೆ ಅಂತೇಳಿ ಇದು ಮಾಡಿದ್ದಾರೆ ಸರ್. ಓಕೆ, ಅದರಿಂದನೇ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಬಂದಿದೆ. ಅದರಲ್ಲಿ ಆ ಟ್ರಾನ್ಸಾಕ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಅರ್ಧದಷ್ಟು ಟ್ಯಾಕ್ಸ್ ಅನ್ನೋ ತರ ತೋರಿಸ್ತಿದ್ದಾರೆ ಸರ್. ಅದು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ, ಅದು ನಮ್ಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ನಾವು ಅಲ್ಲಿ ಯಾರ ಹತ್ರ ತೋರಿಸಿದವಾಗ ಈ ತರ ಹೇಳ್ತಾ ಇದ್ದಾರೆ. ಅದು ನಿಮ್ಗೆ ಸಡನ್ ಆಗಿ ಈ ತರ ನೋಡಿದ ತಕ್ಷಣ ಏನ್ ಅನಿಸ್ತು? ನೋಡಿದಾಗ ತುಂಬಾ ಶಾಕು ಸರ್. ನಮ್ಗೆ ಫಸ್ಟ್ ಅರ್ಥನಾಗಿಲ್ಲ, ಆಮೇಲೆ ಕೇಳಿದ್ರ ಮೇಲಂತೂ 2-3 ದಿನ ಅಂತೂ ಪುಣ್ಯ ಏನಾಗಿದೆ ಅಂತಂದ್ರೆ, ಈ ರವಿಶೆಟ್ಟರ್ ಬೈಂದೂರವರು ಕಳೆದ ತಿಂಗಳಲ್ಲಿ ಬೇರೆ ಒಂದು ವಿಚಾರದಲ್ಲಿ ಈ ಬೇಕರಿ ಕಾಂಡಿಮೆಂಟ್ಸ್ ಅವ್ರನ್ನ, ಸಣ್ಣ ಉದ್ಯಮದಾರನ ಒಗ್ಗಟ್ಟು ಮಾಡುವಂತ ಒಂದು ಇದು ಮಾಡಿ ಒಂದು ಸಂಘಟನೆ ತರ ಮಾಡಿದ್ದಾರೆ, ಒಂದು ಗ್ರೂಪ್ ಮಾಡಿದ್ದಾರೆ. ಅದು ಅವರು ಗ್ರೂಪ್ ಮಾಡಿರೋದ್ರಿಂದ ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿದ್ದಾರೆ. ಇಲ್ಲ ಅಂದಿದ್ರೆ ಎಷ್ಟೋ ಜನ ನನ್ನ ಸಮೇತ ನನ್ನ ಫ್ರೆಂಡ್ಸ್ಗಳು, ನನ್ಗೆ ಗೊತ್ತಿರೋರು ಒಂದು 4-5 ಜನಕ್ಕೂ ಬಂದಿದೆ. ಅವರೆಲ್ಲ ಪರಾರಿ ಆಗೋ ಕೆಲಸ ಮಾಡ್ತಾ ಇದ್ರು ಇಷ್ಟರೊಳಗೆ. ಇಲ್ಲ ಬೇರೆ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ರು.
ಅಂದ್ರೆ ಸರ್ ಈಗ 49 ಲಕ್ಷ ಅಂದ್ರೆ ಹ್ಮ್. ಈಗ ಅಕಸ್ಮಾತ್ ಇಲ್ಲಿ ಕಟ್ಟು ಅದು ಅಂತ ಊಹೆನೂ ಮಾಡೋ ತರ ಇಲ್ಲ, ಕಟ್ಟೋದಲ್ಲ, ಕಟ್ಟು ಅಂತ ಬಂದ್ರೆ ಹೆಂಗೆ ಅಂತ ಅದನ್ನ ಊಹೆನೂ ಮಾಡೋ ತರ ಇಲ್ಲ. ನಾವು ಇಷ್ಟೊಂದು ಇದ್ ಮಾಡಿದ್ವಾ, ಇಷ್ಟೊಂದು ಟ್ಯಾಕ್ಸ್ ಬರಬೇಕಿದ್ರೆ ನಾವು ಅಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ವಾ ಅನ್ನೋದು ಒಂದು, ಇಷ್ಟೊಂದು ದುಡ್ಡು ನಾವು ನೋಡ್ಲೇ ಇಲ್ಲ, ನಮ್ಗೆ ಅದ್ರ ಕಲ್ಪನೆನೇ ಇಲ್ಲ. ಇಷ್ಟೊಂದು ದುಡ್ಡು ನಾವೇನೋ ನಮ್ಮಿಂದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಥರನೂ ನಮಗಿದೆ ಎಲ್ಲ ನಮಗೆ ದಿನ ಲೆಕ್ಕದಲ್ಲಿ. ಮತ್ತೆ ಇನ್ನೊಂದಂದ್ರೆ ಇದು ತುಂಬಾ ಅವೈಜ್ಞಾನಿಕವಾಗಿದೆ. ನಿಮಗೆ 10-12 ಸಾವಿರ ಒಂದು ದಿನಕ್ಕೆ ಟ್ರಾನ್ಸಾಕ್ಷನ್ ಆದರೆ ಇವರಿಗೆ 5 ವರ್ಷದಲ್ಲಿ ಒಂದು ಲಾಟ್ ಅಮೌಂಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದರಲ್ಲಿ ಸಿಗುವ ಪ್ರಾಫಿಟ್ ಏನು ಇವರಿಗೆ ಅನ್ನೋದು ಯಾರೂ ಇದು ಮಾಡಿಲ್ಲ. ಇವರು ಅಷ್ಟೇ ಇದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡಲಿ. ಯಾರು FD ಇಟ್ಕೊಂಡಿದ್ದಾರಾ, ಇಂತಿಂಥ ಈ ಬೇರೆ ಬೇರೆ ಎಲ್ಲ ಇನ್ವೆಸ್ಟ್ ಮಾಡಿದಾರಾ, ಶೇರ್ ಮಾರ್ಕೆಟಲ್ಲಿ ಇದ್ದಾರಾ, ಇವರು ಇಷ್ಟು ಉಳಿತಾಯ ಮಾಡ್ತಾ ಇದ್ದಾರಾ ತಿಂಗಳಲ್ಲಿ. ನಮ್ಮ ಬ್ಯಾಂಕ್ ಅಕೌಂಟು ನಾವೆಲ್ಲ ಏನು ಗೊತ್ತಾ, ಬೇಕ್ರಿಯವರು, ಕಾಂಡಿಮೆಂಟ್ಸ್ ಅವರು, ಸಣ್ಣ ಉದ್ಯಮದಾರರು, ಟ್ರಾನ್ಸಾಕ್ಷನ್ ಇದೆಯಲ್ಲ ಸರ್, ಒಬ್ಬರಿಗೆ ಇವತ್ತು ಈಗ ಬಾಡಿಗೆ ಬಂತು ಅಂದರೆ 2 ದಿನ ನಿಮ್ಗೆ 2 ದಿನ ಬಿಟ್ಟು ಕೊಡ್ತೀವಿ. ಈ ಥರ ಟ್ರಾನ್ಸಾಕ್ಷನ್ ಅಂತ ನಮ್ಗೆ ರೊಟೇಷನ್ ಅಂತೀವಿ. ಆ ರೊಟೇಷನಲ್ಲಿ ಇರೋದ್ರಿಂದ ನಾವು ಸಾಲ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲ ಅಂದರೆ ಈ ಬಾಡಿಗೆ ಕಟ್ಟೋಕ್ಕೂ ಸಹ ನಾವು ಬೇರೆ ಕಡೆ ಸಾಲ ಮಾಡಬೇಕಾದ ಪರಿಸ್ಥಿತಿ. ಅದರಲ್ಲೂ 50 ಲಕ್ಷ ಕೊಟ್ಟು 40 ಲಕ್ಷ ಕೊಟ್ಟು ಇನ್ನೊಂದು ಕೊಟ್ಟು ಅಂದರೆ ಇದು ಎಲ್ಲಿಂದ ತಂದು ಕಟ್ಟಬೇಕು? ಅಥವಾ ಇದಕ್ಕೆ ನಗುನೂ ಬರುತ್ತೆ ಸರ್, ಅಳುನೂ ಬರುತ್ತೆ. ಅಂದ್ರೆ ಸರ್ ಈಗ ಸರ್ಕಾರದ ಮೇಲೆ ಈ ಸಣ್ಣ ವ್ಯಾಪಾರಿಗಳ ಮೇಲೆ ಯಾಕೆ ಕಣ್ಣು ಅಂತ ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಈಗ UPI ಟ್ರಾನ್ಸಾಕ್ಷನ್ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್. ನಾವು ವಿದ್ಯಾವಂತರು ಅಲ್ದಿರೂ ಸಹ ನಮ್ಗೆ ಗೊತ್ತಿದೆ. ಜರ್ಮನಿನ ಮಿನಿಸ್ಟ್ರು ಬಂದು ಇದು ಅಫಿಷಿಯೇಟ್ ಮಾಡ್ತಾರೆ. ಬೇಡ, ಮುಂದುವರಿದ ಕೆಲವೊಂದು ವಿದ್ಯಾವಂತ ದೇಶಗಳಲ್ಲೇ ಸಹ ಇಷ್ಟೊಂದು ಸಕ್ಸಸ್ ಮಾಡ್ಲಿಕ್ಕೆ ಆಗಿಲ್ಲ. ನಮಗೆ UPI ಟ್ರಾನ್ಸಾಕ್ಷನ್ ಬಂದಮೇಲೆ ಚಿಲ್ಲರೆ ಸಮಸ್ಯೆ ಇಲ್ಲ, ಕಳ್ಳ ನೋಟಿನ ಸಮಸ್ಯೆ ಇರಲಿಲ್ಲ. ಕಳ್ಳ ನೋಟ್ ಇಲ್ಲಪ್ಪ, ಇದು ನೋಟು ಬೇಡ ಸರ್, ಟ್ರಾನ್ಸಾಕ್ಷನ್ ಮಾಡಿ ಅಂದ್ಬಿಡ್ತಿದ್ವಿ ನಾವೇ ವಾಲಂಟ್ರಿಯಾಗಿ. ಅಷ್ಟಕ್ಕೆ ಚೇಂಜ್ ಇಲ್ಲ ಸರ್, ಸುಮ್ಮನೆ ಹೇಳ್ತಿದ್ವಿ ಚೇಂಜ್ ಇಲ್ಲ ಸರ್, ನೀವು ಟ್ರಾನ್ಸಾಕ್ಷನ್ ಮಾಡಿ ಅಂತಿದ್ವಿ. ನೋಟ್ ಬಗ್ಗೆ ಸ್ವಲ್ಪ ಡೌಟ್ ಇದ್ರೆ ಇದೆಲ್ಲ ಈ ಕಳ್ಳ ನೋಟಿನ ಭಯ ಇರಲಿಲ್ಲ. ಗೌರ್ಮೆಂಟಿಗೂ ನಮ್ಮಿಂದ ನಿಜವಾಗ್ಲೂ ಕೆಲವು ತುಂಬ ಇದಾಗಿದೆ. ಕೆಲವು ನಾವು ಏನು ಸೇಲ್ ಮಾಡ್ತೀವಲ್ಲ, 10 ಅಂಗಡಿ ಇದ್ದವಾಗ, 1 ಅಂಗಡಿ ಇದ್ದವಾಗ ಕಮ್ಮಿ ವ್ಯಾಪಾರ ಆಗುತ್ತೆ, 10 ಅಂಗಡಿ ಇದ್ದವಾಗ ಜಾಸ್ತಿ, 10 ಕಡೆ ಸಿಗ್ತದೆ ಅಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಇದು ಇಂಡೈರೆಕ್ಟ್ ಆಗಿ ಗೌರ್ಮೆಂಟಿಗೂ ರೆವೆನ್ಯೂ ತುಂಬ ಇದೆ ನಮ್ಮಿಂದ. ಅದೆಲ್ಲ ಕೆಲವು ಐಟಮ್ಗಳೆಲ್ಲ ಟ್ಯಾಕ್ಸ್ ಆಗಿಯೇ ಬಂದಿರ್ತದೆ. ಏನೋ ಮಸಾಲ ಪುಡಿಯೋ ಅದು ಇದು ಮತ್ತೆ ಗುಟ್ಕಾ ಜರ್ದನೋ ಯಾವುದೋ ಒಟ್ಟು ಟೋಟಲ್ ಎಲ್ಲ ಟ್ಯಾಕ್ಸ್ ಕಟ್ಟಿಯೇ ಬಂದಿರ್ತದೆ. ಈ ಥರ ಇರೋದ್ರಿಂದ ನಮ್ಮ ಮೇಲೆ ಮತ್ತೆ ಯಾಕೆ ಸವಾರಿ? ಸ್ಪೆಷಲ್ ಆಗಿ ನಮ್ಮ ಮೇಲೆ ಸಣ್ಣ ಉದ್ಯಮಿದಾರನೇ ಇವ್ರು ಯಾರು ಟಾರ್ಗೆಟ್ ಮಾಡಿದಾರೆ ಗೊತ್ತಿಲ್ಲ. ಜನ ಮಾತಾಡ್ಕೊಂತ ಇದ್ದಾರೆ, ನಮ್ಮ ಕಸ್ಟಮರ್ ಹೇಳ್ತಾರೆ, ಇದೆಲ್ಲ ನೋಡಪ್ಪ ನಿಮ್ದೆಲ್ಲ ನಿಮ್ಮ ಭಾಗ್ಯದ ಪರಿಣಾಮ ಅಪ್ಪ ಇದು ಅಂತ ಮಾತಾಡ್ಕೊತ ಇದ್ದಾರೆ. ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ, ಈಗ ಇದು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಮಾತಾಡ್ಕೊತ ಇದ್ದಾರೆ. ನಮ್ಮ ಹೆದ್ರೆ ಮಾತಾಡ್ಕೊತ ಇದ್ದಾರೆ. ನಮಗೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.